ಜನಪರ ಆಡಳಿತ ಮಂತ್ರ ಪಡಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಕುಂದುಕೊರತೆಗಳನ್ನು ಕೇಳಲು ಪ್ರತ್ಯೇಕ ಮಂತ್ರಿಮಂಡಲ ಕೂಡ ರಚನೆ ಮಾಡಲಾಗುತ್ತೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸಲು ಹೊಸ ಸಚಿವಾಲಯ ಕೂಡ ರಚನೆ ಮಾಡಲಾಗುತ್ತೆ. ಜನಸ್ಪಂದನೆಗೆ ಹೊಸ ರೂಪವಾಗಿರತಕ್ಕಂತಹ ಒಂದು ನಿಯಮಗಳನ್ನು ರೂಪಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನಪರ ಆಡಳಿತ, ಜನರ ಕುಂದುಕೊರತೆಗಳನ್ನು ಕೇಳಲು ಪ್ರತ್ಯೇಕವಾಗಿರತಕ್ಕಂತಹ ಒಂದು ಮಂತ್ರಿ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಅದರಲ್ಲೂ ಪ್ರಮುಖವಾಗಿ ಹೇಳ್ತಾ ಇದ್ರು, ಜನಪರ ಆಡಳಿತವನ್ನು ನಾವು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಒಂದು ವಿಷಯಗಳನ್ನು. ಒಂದು ಹೊಸ ಸಾರ್ವಜನಿಕರ ಕುಂದುಕೊರತೆಗಳ ಒಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಅದನ್ನು ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರೋಂಥ ಅಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪ್ರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪ್ರೇಟ್ ಸೆಕ್ರೆಟರಿಯೇಟೇ ನಿರ್ಮಾಣ ಮಾಡ್ತೇವೆ. ಅದು ಕೂಡ ಅವಶ್ಯಕತೆ ಇದೆ ಈ ವಿಚಾರದಲ್ಲಿ ಕೂಡ. ಏಕೆಂದರೆ ಸುಮಾರು ದಿನಕ್ಕೆ 2-3 ತಂಡಗಳು ಬಂದು ಪ್ರತಿಭಟನೆಗಳು ಮಾಡ್ತಾ ಇರ್ತಾರೆ. ಅವ್ರನ್ನೋಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಅವ್ರು ಕೇಳಬೇಕಲ್ಲ. ಎಷ್ಟು ಲೀಗಲ್ ಆಗಿದೆಯೋ ಇಲ್ಲೀಗಲ್ ಆಗಿದೆಯೋ ಕೇಳೋದ್ರಲ್ಲಿ ಒಂದು ವಾಸ್ತವಾಂಶ ಸರಿ ಇದೆಯೋ ಇಲ್ಲೋ ಅನ್ನೋದು ಕೂಡ ತಿಳ್ಕೊಂಡು ಅವ್ರಿಗೆ ಸ್ಪಂದಿಸಲಿಕ್ಕೆ ಅವ್ರದ್ದೆಲ್ಲ ಪಟ್ಟಿ ಮಾಡಿಕೊಂಡು ಅವ್ರದ್ದು ಯಾರು ಒಂದು 3-4 ಜನ ವಾರಕ್ಕೆ 2 ದಿನ 3 ದಿನ ಸಪ್ರೇಟಾಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಕೇಳಬೇಕು ಅಂತೇಳಿ ಅದಕ್ಕೊಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಒಂದು ಹೊಸ ಖಾತೆ ಹಂಚಿಕೆ ಪಕ್ಷ ತೀರ್ಮಾನವನ್ನು ಮಾಡುತ್ತೆ. ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಖಾತೆ ವಿಚಾರವಾಗಿ ಯಾರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಬಾರದು. ಯಾರಿಗೆ ಯಾವ ಜವಾಬ್ದಾರಿಯನ್ನು ನೀಡಲಾಗಿದೆಯೋ ಅವರು ಅದನ್ನು ಮಾಡಲೇಬೇಕು. ಈಗ ಹಳೆಯ ಶಿವಕುಮಾರ್ ಅಲ್ಲ, ಇದು ಹೊಸ ಶಿವಕುಮಾರ್. ಶೀಘ್ರದಲ್ಲೇ ಸಚಿವರಿಗೆ ಖಾತೆ ಮಾಹಿತಿಯನ್ನು ನಾವು ನೀಡ್ತೇವೆ. ಹಾಗಾಗಿ ಖಾತೆ ಹಂಚಿಕೆ ಪಕ್ಷ ತೀರ್ಮಾನವನ್ನು ಮಾಡುತ್ತೆ. ಯಾರಿಗೆ